ಹಲೋ ಎಲ್ಲರೂ ನಮಸ್ಕಾರ. ಆ್ಯಂಡ್ ಎಸ್ ನಿಮ್ಗೆಲ್ಲರಿಗೂ ಗೊತ್ತಿದ್ದಂಗೆ ನಾನೊಂದು $5,000 ಫ್ರೀ ಫಂಡೆಡ್ ಅಕೌಂಟ್ ಏನಿತ್ತು ಅದು ಕ್ಲಿಯರ್ ಮಾಡಿದ್ದೀನಿ. ಸೊ 2 ಅಕೌಂಟ್ ಕ್ಲಿಯರ್ ಮಾಡಿದ್ದೆ, ಕರೆಕ್ಟ್. ಸೊ ಬಟ್ 2 ಅಕೌಂಟ್ ಕ್ಲಿಯರ್ ಮಾಡಿದ್ರು ಬಟ್ ಆ 10 days ಮಿನಿಮಮ್ ಕ್ರೈಟೀರಿಯಾ ಫುಲ್ಫಿಲ್ ಆಗಿರಲಿಲ್ಲ. ಸೊ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೆ ಅಲ್ವಾ. ಸೊ ನಾನು ಡೈರೆಕ್ಟಾಗಿ ವಿಡಿಯೋಗೆ ಬರ್ತೀನಿ. ಐ ಡೋಂಟ್ ವಾಂಟ್ ಟು ವೇಸ್ಟ್ ಅ ಟೈಮ್. ಸೊ 10 days ವೆಯ್ಟ್ ಮಾಡ್ತಾ ಇದ್ದೆ. ಸೊ ಆ ಕ್ರೈಟೀರಿಯಾ ಫುಲ್ಫಿಲ್ ಆಗಬೇಕಾಯ್ತು. ಆ್ಯಸ್ ಯು ಕ್ಯಾನ್ ಸಿ ಇವತ್ತಿಗೆ ಆ ಕ್ರೈಟೀರಿಯಾ ಫುಲ್ಫಿಲ್ ಆಯಿತು. ಸೊ ಇಫ್ ಯು ಸಿ ಇಯರ್ 5,000 ಲೈಕ್ $500 ಪ್ರಾಫಿಟ್ ಮಾಡಬೇಕಿತ್ತು. ದಟ್ ಈಸ್ ಡನ್. ಆ್ಯಂಡ್ ಇಫ್ ಯು ಕ್ಯಾನ್ ಸಿ ಸ್ಟೇಟಸ್ ಇಸ್ ಪಾಸ್ಟ್ ಅಲ್ವಾ. ಸೊ here actually ಇಲ್ಲೊಂದು ಟ್ವಿಸ್ಟ್ ಇದೆ. ಸೊ ಲೆಟ್ ಮಿ ಟೆಲ್ ಯು. ಓಕೆ if you click on analytics, okay, so as you can see account status is passed. So account status is passed and ಇಲ್ಲೂ ನೋಡ್ಬೋದು. ಬಟ್ ದ ಥಿಂಗ್ ಈಸ್ ಇಲ್ಲಿ ನೋಡಿ, ಲೆಟ್ ಮಿ ಟೆಲ್ ಯು ಫಸ್ಟ್ ಎವ್ರಿಥಿಂಗ್. ನಂಬರ್ ಆಫ್ ಟ್ರೇಡ್ಸ್ 12 ತಗೊಂಡಿದ್ದೀನಿ. ನಂಬರ್ ಆಫ್ ಬೈಸ್ 163, ನಂಬರ್ಸ್ ಆಫ್ ಸೇಲ್ಸ್ 140%. ಏನಂತಕ್ಕೆ ಇವೆಲ್ಲ ಅಂತ 10 days ಕ್ರೈಟೀರಿಯಾ ಫುಲ್ಫಿಲ್ ಮಾಡಬೇಕಲ್ಲ. ಡೈಲಿ 0.1 0.01 0.01 ಡೈಲಿ ಒಂದು ಟ್ರೇಡ್ಸ್ ತೊಗೊತಿದೆ. ಸುಮ್ಮನೆ ಕ್ಲೋಸ್ ಮಾಡಿ 1 ನಿಮಿಷ 2 ನಿಮಿಷ ಹೋಲ್ಡ್ ಮಾಡಿ ಬುಕ್ ಪ್ರಾಫಿಟ್ ಆರ್ ಲಾಸ್ ಕ್ಲೋಸ್ ಮಾಡ್ತಾ ಇದೆ. ಸೊ ಅದರದ್ದು ಸೊ ಟೋಟಲ್ ಈಕ್ವಿಟಿ ಬ್ಯಾಲೆನ್ಸ್ ಬೆಸ್ಟ್ ಪ್ರಾಫಿಟ್ ಡೇಸ್ ಸೊ $520 ಸಿಂಗಲ್ ಡೇಲ್ ಮಾಡಿದ್ದು. ಸೊ ನಾವು ಅಕೌಂಟ್ ಸ್ಟೇಟಸ್ ಪಾಸ್ ಆಗಿದೆ ಅಲ್ವಾ. ಸ್ಟಾರ್ಟ್ ಎಂಡ್ ಚಾಲೆಂಜ್ ಎವ್ರಿಥಿಂಗ್ ಇಟ್ ಈಸ್ ಕ್ಲಿಯರ್. ಸೊ ಅಕೌಂಟಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಸೊ ಅಕೌಂಟಲ್ಲಿ ಕ್ಲಿಯರ್ ಆಗಿದೆ. ಆ್ಯಸ್ ಯು ಕ್ಯಾನ್ ಸಿ ಇಯರ್ ಮಿನಿಮಮ್ ಟ್ರೇಡಿಂಗ್ ಡೇಸ್ ಪಾಸ್ಟ್ ಬಂದು 10 days ಆಗಬೇಕಿತ್ತು, ಪಾಸ್ಟ್ ಆಗಿದೆ. ಆ್ಯಂಡ್ ಪ್ರಾಫಿಟ್ ಟಾರ್ಗೆಟ್ ಬಂದು 10%, ಅದು ಕೂಡ ಪಾಸ್ ಆಗಿದೆ. ಆ್ಯಂಡ್ ಬ್ರೀಚಸ್ ಯಾವ್ದಾನ ಅಕೌಂಟ್ ಬ್ರೀಚ್ ಮಾಡಿದ್ದೀನಿ, ನೋ ವೈಲೇಷನ್ಸ್ ಏನು ಮಾಡಿಲ್ಲ. ಕ್ಲಿಯರಾಗಿ ಹೆಂಗೆ ಟ್ರೇಡ್ ಮಾಡಬೇಕು ಹಂಗೆ ಟ್ರೇಡ್ ಮಾಡಿದ್ದೀನಿ. ನಾವು ಇಫ್ ಯು ಸಿ ಇಯರ್ ಮೋಸ್ಟ್ ಪ್ರಾಫಿಟಬಲ್ ಟ್ರೇಡ್ ಯಾವುದೋ ಮಾಡಿದ್ದೀನಿ AUD/USD $514. AUD/CAD $8 ಆನ್ ಮಿಕ್ಕಿದೆಲ್ಲ ಇವೆಲ್ಲ ಅದೇ ಸ್ಕ್ಯಾಲ್ಪ್ ಮಾಡೋಕ್ಕೆ, ಸುಮ್ಮನೆ ಕ್ರೈಟೀರಿಯಾ ಫುಲ್ಫಿಲ್ ಮಾಡೋಕ್ಕೆ. ಸೊ ಓವರ್ ಆಲ್ ಇಫ್ ಯು ಸಿ ದಿಸ್ ಈಸ್ ಮೈ ಎಂಟ್ರಿ ಕ್ರೈಟೀರಿಯಾ. ಆ್ಯಂಡ್ ಇಫ್ ಯು ಇಲ್ಲಿ ನೋಡೋ ಹೋದರೆ ಇಲ್ಲೂ ಕಾಣಿಸುತ್ತೆ ನಿಮಗೆ ಪ್ರೋಗ್ರೆಸ್ ಇಲ್ಲ. ಬಟ್ ದ ಥಿಂಗ್ ಏನು ಅಂತಂದರೆ ಐ ಕಾಂಟ್ ಗೆಟ್ ದ ಫಂಡೆಡ್ ಅಕೌಂಟ್. ನನಗೆ ಫಂಡೆಡ್ ಅಕೌಂಟ್ ಸಿಗಲ್ಲ. ಎಸ್ ಚಾಲೆಂಜ್ ಪಾಸ್ ಆಗಿದೆ ಬಟ್ ಫಂಡೆಡ್ ಅಕೌಂಟ್ ಸಿಗಲ್ಲ. ಏನಕ್ಕೆ ರೀಸನ್? ಸೊ ಲೆಟ್ ಮಿ ರಿಫ್ರೆಶ್ ದಿಸ್. ಸೊ ಇಲ್ಲಿ ನೋಡಿ, ಕಂಗ್ರಾಟ್ಸ್ ಆನ್ ಪಾಸಿಂಗ್ ದ ಅನ್ಲಿಮಿಟೆಡ್ ಗಿವ್ ಅವೇ ಚಾಲೆಂಜ್. ಓಕೆ, ನನಗೆ ಬೆಳಗ್ಗೆ ಯಾಕಂದ್ರೆ ಇವತ್ತು ಶನಿವಾರ ಕಂಪ್ಲೀಟ್ ಮಾಡಬೇಕಾಯ್ತು. ಇವತ್ತು ಅರ್ಲಿ ಮಾರ್ನಿಂಗ್ ಒಂದು 3 or 4ಗೆ ನಾನು ಒಂದು ಟ್ರೇಡ್ ಪಂಚ್ ಮಾಡಿದೆ, ಕ್ಲೋಸ್ ಮಾಡಿದೆ. ಸೊ ಮಾರ್ನಿಂಗ್ ನಂಗೆ 6 AM ಮೆಸೇಜ್ ಬಂದಿದೆ 5 hours ago. ಕಂಗ್ರಾಟ್ಸ್ ಆನ್ ಪಾಸಿಂಗ್ ದ ಅನ್ಲಿಮಿಟೆಡ್ ಗಿವ್ ಅವೇ ಚಾಲೆಂಜ್ ಅಂತ ಬಂದಿದೆ. ಎಸ್, ಖುಷಿ ಆಯಿತು. ಅದಾದಮೇಲೆ ಇಫ್ ಯು ಕ್ಯಾನ್ ಸಿ ಇಯರ್ ಇದು ಅಷ್ಟೇ, ಸೆಕ್ಯೂರ್ ಯುವರ್ ಫಂಡೆಡ್ ಅಕೌಂಟ್ ಅದು ಬಂತು. ಓಕೆ, ಐ ವಾಸ್ ವೆರಿ ಹ್ಯಾಪಿ. ಅದಾದಮೇಲೆ ಇಫ್ ಯು ಸಿ ಇಯರ್ ಡಿಯರ್ ಟೈಮ್ ಟ್ರೇಡರ್ಸ್ ಎಫೆಕ್ಟ್ಸ್, congratulations on passing your unlimited giveaway challenge. While the first 5,100 funded accounts have been already claimed, you made sure you still have a path forward. So you can now unlock a funded account just at $55 and withdraw further profits. So ಇದರ ಅರ್ಥ ಏನು ಅಂತಂದರೆ, ಸೊ ಇದು ಫ್ರೀ ಫಂಡೆಡ್ ಅಕೌಂಟ್ಸ್ದು ಒಂದು ಕ್ರೈಟೀರಿಯಾ ಐತಿ. ಏನಂತ, ಫಸ್ಟ್ 5,000 ಪೀಪಲ್ಗೆ ಮಾತ್ರ ಪೇಔಟ್ ಸಿಗುತ್ತೆ. ದೇ ಕ್ಯಾನ್ ಗೆಟ್ ದ ಫಂಡೆಡ್ ಅಕೌಂಟ್ಸ್. ಫಸ್ಟ್ 5,000 ಪೀಪಲ್ಸ್ ಯಾರು ಬೇಗ ಕ್ಲಿಯರ್ ಮಾಡಿ ಫಸ್ಟ್ 5,000 ಪೀಪಲ್ಸ್ ತೊಗೊತಾರೋ ಅವ್ರಿಗೆ ಮಾತ್ರ ಈ ಫಂಡೆಡ್ ಅಕೌಂಟ್ ನಿಮಗೆ ಸಿಗುತ್ತೆ. ಬಟ್ ನಾನು ನನ್ನ ಮೈ ಬ್ಯಾಡ್, ನೆನ್ನೆ ಆಗಿದ್ದಿದ್ರು ನಂದು ಆಗೋಗಿರೋದು ಸಿಗ್ತಾ ಇತ್ತು. ಬಟ್ ದ ಥಿಂಗ್ ಇಸ್, ನಾನು ಏನು ಮಿಸ್ಟೇಕ್ ಮಾಡಿದೆ ಅಂದರೆ, ಎಸ್ ಅಕೌಂಟ್ ಓಪನ್ ಮಾಡಿದ್ದೆ. ಅಕೌಂಟ್ ಓಪನ್ ಮಾಡಿ 3 to 4 days ನಾನು ಏನು ಟ್ರೇಡೇ ಪಂಚ್ ಮಾಡಿರಲಿಲ್ಲ. 5th ಡೇನೋ ನಾನು ಒಂದೇ ಟ್ರೇಡಲ್ಲಿ ಕ್ಲಿಯರ್ ಮಾಡಿದ್ದೆ. ಸೊ ಮುಂಚೆನೇ ಡೈಲಿ ಇವಾಗ ಹೆಂಗೆ ಒಂದೊಂದು ಟ್ರೇಡ್ ಅಟ್ಲೀಸ್ಟ್ ಅದೊಂದು ಟ್ರೇಡ್ ಎಕ್ಸಿಕ್ಯೂಟ್ ಮಾಡಿದ್ರು ನನ್ನ ಅಕೌಂಟ್ ಸಿಗ್ತಾ ಇತ್ತು. ಬಟ್ ಇವಾಗ ನನಗೇನು ಆಪ್ಷನ್ ಇದೆ ಅಂತಂದರೆ $55 ಪೇ ಮಾಡಿ ಡೈರೆಕ್ಟ್ ಫಂಡೆಡ್ ಅಕೌಂಟ್. ಓಕೆ, ಯಾವುದು ಚಾಲೆಂಜಸ್ ಕ್ಲಿಯರ್ ಮಾಡೋಂಗಿಲ್ಲ, ಡೈರೆಕ್ಟಾಗಿ ಫಂಡೆಡ್ ಅಕೌಂಟ್ ಕೊಡ್ತಾರೆ. $5,000 ಕೊಡ್ತಾರೆ. ಯೂಶಲಿ ನೀವು $5,000 ಫಂಡೆಡ್ ಅಕೌಂಟ್ ತೊಗೊಬೇಕಂದ್ರೆ ಆಲ್ಮೋಸ್ಟ್ $225 to $240 ಸಮಥಿಂಗ್ ಚಾರ್ಜ್ ಆಗುತ್ತೆ. ಬಟ್ ಇವಾಗ ಜಸ್ಟ್ ಫಾರ್ $55 ನನಗೆ ಕೊಡ್ತಾರೆ. ಸೊ ಇದು ಬಿಟ್ಟು ಇನ್ನೊಂದು ಅಕೌಂಟ್ ಕೂಡ ಕ್ಲಿಯರ್ ಆಗಿದೆ. ಅದು 10 days ಕ್ರೈಟೀರಿಯಾ ಯಾವಾಗ ಫುಲ್ಫಿಲ್ ಆಗುತ್ತೆ ಅಂದರೆ ಅದು ಬೆಡ್ನಷ್ಟೇ ಫುಲ್ಫಿಲ್ ಆಗುತ್ತೆ. ಸೊ 2 ಅಕೌಂಟು ನಂಗೆ ಯೂಸ್ ಆಗಿಲ್ಲ. ಸೊ ಎಸ್ ನನ್ನ ಪ್ರಯತ್ನ ನನ್ನ ಸ್ಕಿಲ್ಸ್ನ ನಾನು ಪ್ರೂವ್ ಮಾಡಿಕೊಂಡೆ. ಬಟ್ ನನ್ನ ನೆಗ್ಲಿಜೆನ್ಸಿಯಿಂದ ಲೇಟ್ ಆಯಿತು ಅಕೌಂಟು, ಏನದು ಟ್ರೇಡ್ ಪಂಚ್ ಮಾಡೋದು ಲೇಟ್ ಮಾಡಿದೆ. ಒಂದೇ ದಿವಸ ಕ್ಲಿಯರ್ ಮಾಡಿದೆ. ಬಟ್ ಆ 10 days ಕ್ರೈಟೀರಿಯಾ ಇದೆಯಲ್ಲ, ದಟ್ ಈಸ್ ದ ಬಿಗ್ಗೆಸ್ಟ್ ಟ್ವಿಸ್ಟ್ ಇಯರ್. ಸೊ ಅದರಿಂದ ನನಗೆ ಫಂಡೆಡ್ ಅಕೌಂಟ್ ಸಿಗ್ತಾ ಇಲ್ಲ. ಎಸ್, I'm planning to get the $55 because $55 I'm getting a $500 capital to trade. So what's there in that too? Why should I miss that, right? ಸೊ ನೋಡೋಣ, ಅದಕ್ಕೆ ಪ್ಲ್ಯಾನ್ ಮಾಡ್ತೀನಿ. ಸೊ ಎಸ್, ಯಾರು ಟ್ರೈ ಮಾಡ್ತೀರಾ ಬಿಟ್ಬಿಡಿ, ಇಲ್ಲಿ ಮುಗೀತು. ಇಲ್ಲ ಅಂದರೆ ಫೇಸ್ ಕ್ಲಿಯರ್ ಮಾಡ್ಕೊಳ್ಳಿ, ನಿಮಗೆ ಡೈರೆಕ್ಟ್ ಫಂಡೆಡ್ 5,000 ಬರೀ $55 ಸಿಗುತ್ತೆ. ಯು ಕ್ಯಾನ್ ಪ್ಲ್ಯಾನ್ ದಟ್. ಓಕೆ, ಸೊ ಹೋಪ್ಫುಲಿ ವಿಡಿಯೋ ಇನ್ಫಾರ್ಮೇಟಿವ್ ಪರ್ಪಸ್ ಆಗಿತ್ತು ಅನ್ಕೊತೀನಿ. ದೆನ್ ಸಿಗೋಣ.
with a more updated news. Thank you.